ನಿಮ್ಮ ಯಶಸ್ಗೌಡ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ವೀಕ್ಷಕರಿಗೆಲ್ಲ ನನ್ನ ಒಂದು ಪುಟ್ಟ ಪ್ರಯತ್ನ. ನಿಮ್ಮ ಮನರಂಜನೆಗಷ್ಟೇ, ಯಾವುದೇ ವೈಯಕ್ತಿಕ ಉದ್ದೇಶವಲ್ಲ. 1,00,000 ಬಹುಮಾಡಿ ಕಟ್ಟಡ ವಿಷಯನೇನಣ್ಣ ಹೇಳೋಣ. ಅಲ್ಲ ಟ್ರೋಲ್ ಅಂದ್ರಲ್ಲ, ಈ ಟ್ರೋಲ್ ಇಟ್ಕೊಂಡು ಬರೀ ಟ್ರೋಲೆ ಬರೀ ಟ್ರೋಲ್ ಅಂದ್ರೆ ಭಯ ನನಗೆ. ಹಂಗೋ ಒಟ್ಟು ರೀಚ್ ಮಾಡ್ತಾರ ಗುರು, ಆಯ್ತಾ? 1,00,000 ಬಹುಮಾಡಿ ಕಟ್ಟಡ, ಆಶ್ರಯ ನಿರಾಶ್ರಿತರಿಗೆ ಮನೆ ಅಂತ ಸರ್ಕಾರ ಇವಾಗ ಮಾಡಿದ್ದಾದ್ರೂ ಏನು ಗೊತ್ತಾ ನಿಮ್ಗೆ ವೀಕ್ಷಕರೇ? ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಏನು ಇಲ್ದವ್ರಂಗ್ ಮಾಡಿ ಇದ್ದವ್ರನ್ನ ಮೇಲೆ ಈ ಸರ್ಕಾರ ದುಡ್ಡು ಕಾಸಿರೋ ಪ್ರೈವೇಟ್ ಫೈನಾನ್ಸ್ ಅವ್ರನ್ನ ಕರ್ಸಿ ಬಡವರ ಹತ್ರ ಇರೋ ಸುಲ್ಗೆ ಮಾಡ್ಕೊಂಡು ಬಡವರು ನೀನ್ ಹಂಗೆ ಲೋನ್ ಕಟ್ಕೊಂಡು ಸಾಯಪ್ಪ ಅಂತ ಲೋನ್ ಕಟ್ಟಕ್ ಆಗಿಲ್ಲ ಅಂದ್ರೆ ಮನೆಗಿರೋ ಸಾಮಾನ್ಯ ತಪ್ಪ ಅನ್ನೋ ಈ ಸರ್ಕಾರದ ನಿಮ್ಮನ್ನು ನಮ್ ತರ ಶ್ರೀಮಂತರಾಗಿ ಮಾಡ್ತೀವಿ ಅಂತ ಆಸೆ ಹುಟ್ಟಿಸಿ ಇವ್ರುಗಳು ಶ್ರೀಮಂತರಾಗ್ತಾರೆ ಹೊರತು ನಿಮ್ಮನ್ನ ಶ್ರೀಮಂತರ ಮಾಡಿದಾರ ಮಾಡಿ ನೋ ಕಾಮೆಂಟ್ಸ್. ಹಿಂಗಾದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಜನರದ ಲೈಫ್ ಹೆಂಗಣ? ನಮ್ಮಂತ ಬಡವರ ಕಡೆಯಿಂದ ಧಿಕ್ಕಾರ ಕಣಣ. ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಅಣ್ಣ ನೀವ್ ಅಧಿಕಾರಕ್ಕೆ ಬಂದಿರೋದು ನಮ್ಮಿಂದನೇ ಅಲ್ವೇನಣ್ಣ? ನಾವು ವೋಟರ್ಸ್ಗಳು ವೋಟ್ ಹಾಕೋದ್ರಲ್ಲ ಅಲ್ವೇನಣ್ಣ ನೀವು ಅಧಿಕಾರಕ್ಕೆ ಬಂದಿರೋದು? ನಮ್ಮಂತ ಮಿಡಲ್ ಕ್ಲಾಸ್ ಪೀಪಲ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಾಡೋ. ಈ ದೇಶದಲ್ಲೂ ನೀವು ಲೇಬರರ್ಸ್ ಕೆಲಸ ಹುಡುಕೋದಕ್ಕೆ ಕಷ್ಟ ಪಡ್ತೀರಾ, ಕೆಲಸ ಮಾಡುವಾಗಲೂ ಕಷ್ಟ ಪಡ್ತೀರಾ, ಕೆಲಸ ಮಾಡಿದ ಮೇಲೂ ಕಷ್ಟ ಪಡ್ತಾನೆ ಇರ್ತೀರಾ. ಇದು ನಿಮ್ಮ ಹಣೆ ಬರಹ. ಅಣ್ಣ ನಿಮ್ಗೆ ಇಷ್ಟೆಲ್ಲ ಗೊತ್ತಿದ್ರು ಬಡವರ್ಗೆ ಯಾಕಣ ಅಯ್ಯೋ ಅನಿಸ್ತಿದ್ದೀರಾ? ಅದೇ ಬಡವರು ಒಂದ್ಸಲಿ ತಿರುಗ್ ಬಿದ್ದು ನಿಮ್ ವಿರುದ್ಧ ನಿಂತ್ರೆ ಏನಣ್ಣ ಕತೆ? ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಎಲೆಕ್ಷನ್ ಹತ್ರ ಬಂದ್ರೆ ಕೈ ಮುಕ್ಕೊಂಡು ಓಟ್ ಕೇಳ್ಕೊಂಬರೋ ನಿಮ್ಮಂತ ರಾಜಕಾರಣಿಗಳಿಗೆ ನಾವು ಕೇವಲದಲ್ಲಿ ಉತ್ತರ ಕೊಡಲ್ಲ ಕಾರಣ, ಎಬ್ಬೆಟ್ಟಲ್ಲಿ ಉತ್ತರ ಕೊಟ್ಬಿಡ್ತೀವಣ್ಣ. ವೋಟರ್ಸ್ಗಳು ಓಟ್ ಹೊತ್ಬೇಕಾದ್ರೆ ಎಬ್ಬೆಳ್ಳಗಲ್ವೇನಣ್ಣ ಒತ್ತದು? ನಿಮ್ಮ ಯಶಸ್ಗೌಡ ಯೂಟ್ಯೂಬ್ ವೀಕ್ಷಿಸಿದ ವೀಕ್ಷಕರಿಗೆ ನನ್ನದೊಂದು ಪುಟ್ಟ ಮನವಿ, ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುವುದು. ಹೆಚ್ಚಿನ ಸಬ್ಸ್ಕ್ರೈಬರ್ ಆಗಲಿ, ಹೆಚ್ಚಿನ ಲೈಕ್ ಆಗಲಿ ಬಂದರೆ ನಾನು ಮುಂದಿನ ಪ್ರಯತ್ನ 1,00,000 ಬಹುಮಾಡಿ ಕಟ್ಟಡದ ಕುರಿತು ಇನ್ನಷ್ಟು ಮಾಹಿತಿಗಳನ್ನು ನಿಮಗೆ ಮನರಂಜನೆ ಮುಖಾಂತರ ನೀಡುತ್ತೇನೆ. ಅರ್ಥ ಆಯ್ತು ಅನ್ಸುತ್ತೆ. ಏನು ಪಾರ್ಥ, ಚೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಅದಂಥ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. I don't say nonsense. ಯಾರು ನೀನು ಕೂಲ್ಡ್ ಆಗಿರು ನಂಜಪ್ಪ, ನೀನು ಕೂಲ್ಡ್ ಆಗಿರು. ಆಯ್ತು ಬಿಡು.